ಎಂತದ ನಾಗರಾಜ ಹೆಸರು ಚೇಂಜ್ ಮಾಡ್ಕೊಳ ಅಂತ ಸಾರಿ ನೀ ಯೋಚಿಸೋದು ಚೆನ್ನ ಸಿಡಿ ತಗೊಂಬಂದು ಎಲ್ಲಿಂದ ನೋಡ್ತಾ ಇದ್ದಿದ್ದು ನಾನು ಆಂಟ್ರಪ್ರನರ್ ಆಗ್ತೀನಿ. ನಿಮ್ಗೆ ಅವ್ರು ಹೇಳ್ತಾರೆ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಫಾರ್ಮರ್ ಸೀಟ್ಸ್ಗಳನ್ನು ಜಾಸ್ತಿ ಫಿಲ್ ಆಗಿಲ್ಲ. ಆವಾಗಿಂದ ಪಾತ್ರ ಅಂತಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಕರ್ನಾಟಕದಲ್ಲಿ ಹೊಸ ಒಂದು ಪ್ರತಿಭೆಗಳು ಬೆಳಕಿಗೆ ಬರ್ತಾ ಇರ್ತವೆ ಅಂಡ್ ಹೊಸ ಮೂವಿಗಳು ಬರ್ತಾ ಇರ್ತವೆ. ಪ್ರೀತಿಗೆ ಅಂತ ಹೇಳಿ ಒಂದು ಪ್ರೇಮಲೋಕ ಸೃಷ್ಟಿಯಾಗಿತ್ತು ಅಂಡ್ ವ್ಯಾಲೆಂಟೈನ್ಸ್ ಡೇ ದಿನ ಹತ್ರ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಒಂದು ಪ್ರೀತಿಯ ಲವ್ ಸ್ಟೋರಿ ಎಲ್ಲದ ಕಡೆನೂ ಕೂಡ ಸೌಂಡ್ ಮಾಡ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರೇಮಿಗಳು ಎಲ್ಲಾ ಕಡೆ ಇರ್ತಾರೆ. ಹಾಗಾಗಿ ಇಲ್ಲೂ ಕೂಡ ಪ್ರೇಮಿಗಳು ಬಂದಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ದ ಜೂನಿ ಟೀಮ್ ಇಸ್ ಹಿಯರ್. ಎಸ್, ನಮಸ್ಕಾರ. ಮೊದಲನೇದಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಂದು ಪ್ರತಿಭೆಗಳಿಗೆ ಬೆಲೆ ಕೊಡ್ತಾ ಇದಾರೆ ಅಂತ ಹೇಳೋದಕ್ಕೆ ಇವರೇ ಸಾಕ್ಷಿ. ಸೊ ಲೆಟ್ಸ್ ವೆಲ್ಕಮ್ ಪೃಥ್ವಿ ಅಂಬಾರ್ ಅವ್ರನ್ನ. ಹಾಯ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಅಂಡ್ ಅವ್ರ ಜೊತೆಯಲ್ಲಿ ನಾನು ಯಾರಿಗೂ ಕೂಡ ಕಮ್ಮಿ ಇಲ್ಲ. ನಾನು ಕೂಡ ಮಂಗಳೂರಿನವರೇ, ಬಟ್ ಆದ್ರೆ ಇಲ್ಲಿಯ ಒಂದು ನೇಟಿವಿಟಿಗೆ ತಕ್ಕನಾಗಿ ನಾನು ಕೂಡ ನನ್ನ ಒಂದು ಪ್ರತಿಭೆಯನ್ನ ಇಂಡಸ್ಟ್ರಿಗೆ ತೋರಿಸೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅಂತ ವೆರಿ ಗ್ಲಾಮರಸ್ ರಿಷಿಕಾ ಅವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ನಮ್ಮ KFIಗೆ ಸ್ವಾಗತ. ಹೇಗಿದ್ದೀರಾ? ಎಸ್, ಸೊ ಜೂನಿ ಟೀಮ್ ನಮ್ಮ ಜೊತೆಗಿದೆ ಅಂತ ಹೇಳಿದ್ರೆ ಪ್ರೀತಿಯಲ್ಲಿ ಕಿತ್ತಾಟ ಸಹಜನ ಅಥವಾ ಪ್ರೀತಿ ಇನ್ನೂ ಜಾಸ್ತಿ ಕೊಡ್ತಾ ಇರ್ತಾರ? ಕಿತ್ತಾಟ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ. ಓಕೆ, ಸೊ ಜೂನಿ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ, Feb 9th. ನಿಮ್ಮ ಕ್ಯಾರೆಕ್ಟರ್ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಬ ಶೆಫ್ ಮೇಲೆ ಲವ್ ಆಗತ್ತೆ ನಿಮ್ಗೆ. ಯಾಕಂದ್ರೆ ಕುಕಿಂಗ್ ಇಸ್ ಅನ್ ಆರ್ಟ್. ಹುಡುಗಿಯರಿಗೆ ಒಂದು ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಕುಕಿಂಗ್ ನ ಬಿಟ್ಟು ಬೇರೆ ಯಾವ ವಿಷಯದಲ್ಲೂ ಕೂಡ ಇಂಪ್ರೆಸ್ ಮಾಡೋದಕ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ನೀವು ಬರೀ ಕುಕಿಂಗ್ ನ ನೋಡಿ ಇಂಪ್ರೆಸ್ ಆದ್ರ ಅಥವಾ ಹುಡುಗನ ನೋಡಿ ಇಂಪ್ರೆಸ್ ಆದ್ರ? ಫಸ್ಟ್ ಹುಡುಗನ ನೋಡಿ ಓಕೆ ಕ್ಯಾರೆಕ್ಟರ್ ಹೇಳ್ತಿದ್ದೀನಿ. ಓಕೆ ನೋಡಿ ಅದಾದ್ಮೇಲೆ ಕುಕಿಂಗ್ ಓಕೆ ಇಷ್ಟನೇ ಆಗಿಲ್ಲ, ಮಾತ್ರ ಇಷ್ಟ ಆಗಿದೆ. ಓಕೆ, ಪೃಥ್ವಿನೂ ಇಷ್ಟ, ಪಾರ್ಟ್ನರ್ ಕ್ಯಾರೆಕ್ಟರ್ ಇಷ್ಟ. ಓಕೆ, ಸೊ ಯು ಹ್ಯಾವ್ ಬೀನ್ ಅನ್ RJ, ಅದಾದ್ಮೇಲೆ ಆಕ್ಟರ್ ಅಂಡ್ ವೆರಿ ಗುಡ್ ಡ್ಯಾನ್ಸರ್ ಅಂಡ್ ಹೊಸ ಮೂವೀಸ್ಗಳಲ್ಲಿ ಒಳ್ಳೆ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ಸ್ ಗಳು ಬರ್ತಾ ಇರುತ್ತೆ. ಸೊ ಈ ಮೂವಿನಲ್ಲಿ ಯಾವ ರೀತಿಯಾದಂತ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀರಾ? ಅದೇ ಶೆಫ್. ಹಾ, ರಿಯಲ್ ಲೈಫ್ ಅಲ್ಲಿ ಏನು ಅಡುಗೆ ಮಾಡಲ್ಲ, ಬರಲ್ಲ. ಅಲ್ಲಿ ಆ ಕೇಕ್ ಮೇಲೆ ಅಷ್ಟು ನೀಟಾಗಿ ಪ್ಯಾಟ್ ಮಾಡ್ತೀರಾ ಅಂಡ್ ಅದ್ರ ಜೊತೆಗೆ ಡೆಕೋರ್ ಮಾಡ್ತೀರಾ? ಡೈರೆಕ್ಟರ್ ಹೇಳ್ಕೊಟ್ರು ಹಿಂಗೆಲ್ಲ ಮಾಡು. ಓಕೆ, ಟ್ರೈನಿಂಗ್ ಕೊಟ್ಟಿದ್ರು ಹಿಂಗೆ ಅಡುಗೆ. ಡೈರೆಕ್ಟರ್ ವೈಭವ್ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಸ್, ಅವ್ರ ಫ್ರೆಂಡ್ಸ್ ಒಬ್ರು ಒಂದಷ್ಟು ಜನ ಇದ್ದಾರೆ, ಇವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಒಂದಷ್ಟು ಜನ ಇದ್ರು ನಂಗೆ ಹೇಳ್ಕೊಡಕ್ಕೆ. ಸೆಟಲ್ ಏನಾದ್ರು ಅಡುಗೆ ಮಾಡ್ಕೊಟ್ಟಿದ್ರು? ನಾನು ಟೀ ಮಾಡ್ತಾರೆ. ವಾವ್, ಅದು ಹೆಂಗೆ ತುಂಬಾ ಚೆನ್ನಾಗಿತ್ತು. ರಿಹರ್ಸಲ್ ಟೈಮ್ ಅಲ್ಲಿ ಟೀ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ, ದಿನ ಬೆಳಿಗ್ಗೆ ಬಂದ್ ಕಾಯೋದು, ಇವ್ರು ಟೀ ಬರುತ್ತಾ ಅಂತ. ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಾಳೆ ಅಂತ ಮಾಡಿ ಲಾಸ್ಟ್ ಶೆಡ್ಯೂಲ್ದು ಲಾಸ್ಟ್ ಡೇ ಇಲ್ಲ, ಫಸ್ಟ್ ಶೆಡ್ಯೂಲ್ಡ್ ಲಾಸ್ಟ್ ಡೇ. ಏನು ಚಾನ್ಸ್ ಇಲ್ಲ. ಇಲ್ಲಿ 2 ಸತಿ ಮಾಡಿದ್ದೀನಿ. 2 ಶೆಡ್ಯೂಲ್ಡ್ ಲಾಸ್ಟ್ ಡೇ ಕೊಟ್ಟು ಆ ತರ ಒಂದು ಟೀ ಮಾಡಕ್ಕೆ ಅಷ್ಟಾಗಿ ತಗೊಂಡ್ರು. ಬಟ್ ಆದ್ರೂ ನನ್ಗೆ ಹೆಲ್ಪ್ ಮಾಡಿದಾರೆ. ಇವರಾಗ್ಲಿ, ಡೈರೆಕ್ಟರ್ ಆಗ್ಲಿ, ಕಂಪ್ಲೀಟ್ ಟೀಮ್ ಎಲ್ರು. ಅಂದ್ರೆ ಅಡಿಗೆ ಹೇಗ್ ಮಾಡೋದು, ಶೆಫ್ ಅಂದ್ರೆ ಯಾವ ರೀತಿ ಇರ್ತಾನೆ, ಓಕೆ, ಆಲ್ಮೋಸ್ಟ್ ಅದ್ವಿರುದ್ಧ ನನ್ನ ಕ್ಯಾರೆಕ್ಟರ್ಗೆ. ನಾನೆಲ್ಲ ನೀಟ್ ಎಲ್ಲ ಇರಲ್ಲ, ಹೇಳ್ತೀನಿ. ಅವ್ರು ತುಂಬಾ OCD ಇರುತ್ತೆ ಅನ್ಸುತ್ತೆ ಶೆಫ್ ಗಳಿಗೆಲ್ಲ. ಶೆಫ್ಗಳು ಬಹಳ ಅಂದ್ರೆ ತರಕಾರಿ ಕಟ್ ಮಾಡಿದ್ರು ನೀಟಾಗಿ. ಹೌದು, ನಾನೊಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆದ್ರು ಅದು ಚೆನ್ನಾಗಿ ಬರಲ್ಲ, ಅದು ನೀಟ್ನೆಸ್ ಇಲ್ಲ. ಬಟ್ ಕ್ಯಾರೆಕ್ಟರ್ ತದ್ವಿರುದ್ಧ. ನನ್ನ ಕ್ಯಾರೆಕ್ಟರ್ ಏನಿದೆ ರಿಯಲ್ ಲೈಫ್ ಕ್ಯಾರೆಕ್ಟರ್, ಅದಕ್ಕೆ ಕಂಪ್ಲೀಟ್ ಆಪೋಸಿಟ್. ಓಕೆ, ಸೊ ಅದನ್ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಹಾಗಾಗಿ ಅದರಿಂದಾಗಿ ಒಂದಷ್ಟು ಕೆಲವೊಂದೆಲ್ಲ ಡಿಶಸ್ ಅನ್ನ ಅಥವಾ ಕೇಕ್ ಬೇಕ್ ಮಾಡೋದೆಲ್ಲ ಕಲ್ತೆ ನಾನು. ಓಕೆ, ರಿಯಲ್ ಲೈಫ್ ಅಲ್ಲಿ ಮಾಡುವಂತ ಅವಕಾಶ ಸಿಕ್ತು. ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ಕಥೆನ ಜನರಿಗೆ ನರೇಟ್ ಮಾಡುವಂತಹ ಪಾತ್ರ ಇದು. ಹಾಗಾಗಿ ಬಹಳ ಇಷ್ಟ ಆಯ್ತು. ಅಂದ್ರೆ ಜೂನಿ ವರ್ಲ್ಡ್ ಅನ್ನ ಎಲ್ರಿಗೂ ಕೂಡ ಪರಿಚಯ ಮಾಡಿಸುವಂತಹ ಒಂದು ಪಾತ್ರ. ಅದು ತುಂಬಾ ಚೆನ್ನಾಗಿ ಬರೆದಿದ್ರು. ಅಂಡ್ ಅದು ಈ ಸಿನಿಮಾದ ಒಂದು ಸ್ಪೆಷಲ್ ಟೆಕ್ನಿಕ್ ಅವ್ರು ಯೂಸ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ನಾನು ಕಥೆಯನ್ನ ಜನರಿಗೆ ಹೇಳ್ತೀನಿ ಅನ್ನೋದನ್ನ ಬಹಳ ಯುನೀಕ್ ಆಗಿ ಮಾಡಿದ್ದಾರೆ. ಅದು ಜನರು ಫಿಲ್ಮ್ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾದ್ರೆ. ಓಕೆ, ಅಂಡ್ ಈರುಳ್ಳಿ ಕಟ್ ಮಾಡೋದು ಹೆಂಗೆ ರಿಷಿಕ್ ಅವ್ರು ಹೇಳ್ಬೇಕು? ಎಕ್ಸ್ಪ್ಲೇನ್ ಮಾಡಿ. ಯಾ ಅವ್ರಿಗ ಹೇಳ್ಕೊಡಿ ಆಯ್ತು. ಅಂದ್ರೆ ಬೋತ್ ಎಂಡ್ಸ್ ಕಟ್ ಮಾಡ್ಬೇಕು. ಯಾವ್ದ್ರಲ್ಲಿ? ಆನಿಯನ್ ಬೋತ್ ಎಂಡ್ಸ್ ಕಟ್ ಮಾಡ್ಬೇಕು. ಮತ್ತೆ ಹಿಂಗ್ ಕಟ್ ಮಾಡೋದು
ಫಸ್ಟ್ ಒಂದ್ ಸೈಡ್ ಕಟ್ ಮಾಡಿ ಟರ್ನ್ ಮಾಡಿ ಒಂದ್ ಸೈಡ್ ಕಟ್ ಮಾಡಿ ನಂಗೆ ಅಷ್ಟು ಚೆನ್ನಾಗೂ ಬರಲ್ಲ. ಅಲ್ಲ ಇವಾಗ ಶೆಫ್ಗಳಲ್ಲ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಇವಾಗ ಪಾನಿಪುರಿ ಅಂಗಡಿಯಲ್ಲಿ ಈರುಳ್ಳಿ ಕಟ್ ಮಾಡೋದು ನೋಡಿರ್ತೀವಿ. ಅವ್ರ ಆ ಕಡೆ ಮಾತಾಡ್ತಾ ಇರ್ತಾರೆ, ಈ ಕಡೆ ಅಂತ ಕಟ್ ಮಾಡ್ತಾ ಇರ್ತಾರೆ. ಶೆಫ್ಗಳ ಕಾನ್ಸಂಟ್ರೇಷನ್ ಅದ್ರ ಮೇಲೆನೆ ಇರುತ್ತೆ, ಲೈಕ್ ಅವ್ರ ಫೋಕಸ್ ಮಿಸ್ ಆಗೋದಿಲ್ಲ. ಅಂಡ್ ಅವರು ಈ ರೀತಿಯಾಗಿ ಇಟ್ಕೊಂತಾರೆ, ಸೊ ದಟ್ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಅವ್ರ ನೇಲ್ ಕಟ್ ಆಗ್ಬಾರ್ದು ಅಥವಾ ಫಿಂಗರ್ಸ್ ಕಟ್ ಆಗ್ಬಾರ್ದು ಅಂತ ಇಲ್ಲ, ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ ಹಾಗಾಗಿ. ಅಂಡ್ ಸೊ ಆ ರೀತಿಯಾಗಿ ಒಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಶೆಫ್ಗಳು ನೋಡ್ತಾ ಇರ್ತಾರೆ. ಆಕ್ಚುಲಿ ಮಾಡಿದ್ದಾರೆ ಅಂದ್ರೆ ಇದನ್ನ ನೈಫ್ ಅನ್ನ ಹಿಡ್ಕೊಳ್ಳೋದ ರೀತಿ, ಓಕೆ, ಆಮೇಲೆ ಅದೇ ನೀವು ಹೇಳಿದಂಗೆ ಚಾಪ್ ಮಾಡುವಂತದ್ದು ಅದನ್ನ ಹಿಡ್ಕೊಳ್ಳುವಂತ ರೀತಿ, ಎಲ್ಲವನ್ನ ತುಂಬಾ ಡೀಟೇಲ್ ಆಗಿ ಮೈನ್ಯೂಟ್ ಆಗಿ ವರ್ಕ್ ಮಾಡಿದ್ದಾರೆ. ಎಸ್, ಡೀಟೇಲಿಂಗ್ ತುಂಬಾನೇ ಮುಖ್ಯ ಆಗುತ್ತೆ. ಬಿಕಾಸ್ ಡೈರೆಕ್ಟರ್ ಯಾವುದೇ ಒಂದು ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡ್ತಾರೆ ಅಂತ ಕೇಳಿದ್ರೆ ಜನ ಅದರಲ್ಲಿರುವಂತಹ ಒಂದು ಡೀಟೇಲಿಂಗ್ ನ ನೋಡಿ ತುಂಬಾ ಜನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಂಡ್ ದೇ ವಿಲ್ ಲರ್ನ್ ಫ್ರಮ್ ಇಟ್ ಆಲ್ಸೋ. ಅಂಡ್ ಇದರಲ್ಲಿ 2 ಶೇಡ್ ಇದೆ. ಸೊ ವಿಚ್ ಶೇಡ್ ಡು ಯು ಲೈಕ್ ಮೋರ್? ನನಗೆ ಮಾನ್ಸಿ ಪ್ಲೇ ಮಾಡ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಫ್ರೀ ಫ್ಲೋಯಿಂಗ್ ಅವಳು. ಓಕೆ, ಅಂದ್ರೆ ಜೂನಿ ಸ್ವಲ್ಪ ಅವಳು ತುಂಬಾ ಜಾಸ್ತಿ ಶೈ ಇದ್ದಾಳೆ, ಅವಳು ಅಡ್ಜಸ್ಟ್ ಮಾಡ್ತಾಳೆ. ಅವಳು ತುಂಬಾ ಅಂದ್ರೆ ಏನು ಅವಳ ಒಪಿನಿಯನ್ ಜಾಸ್ತಿ ವಾಯ್ಸ್ ಮಾಡಲ್ಲ. ಅಟ್ ಲೀಸ್ಟ್ ಕ್ಯಾರೆಕ್ಟರ್ ಗ್ರಾಫ್ ಹಂಗಿದೆ ಸ್ಟಾರ್ಟ್ ಅಲ್ಲಿ. ಬಟ್ ಮಾನ್ಸಿ ಹಂಗಲ್ಲ. she walks into the room and she owns the room. She's steady, strong. ಸೊ ಒಂಥರ ಲೈಕ್ ಇಂಟ್ರೋವರ್ಟ್ ವರ್ಸಸ್ ಎಕ್ಸ್ಟ್ರೋವರ್ಟ್ ಅನ್ನೋ ತರನಾ? ತುಂಬಾ ಆಪೋಸಿಟ್ ಪರ್ಸನಾಲಿಟಿ. ಸೊ ನನಗೆ ಮಾನ್ಸಿ ಪ್ಲೇ ಮಾಡ್ಬೇಕಾದ್ರೆ ತುಂಬಾ ಇಷ್ಟ ಆಯ್ತು. ಎಸ್. ಅಂಡ್ ಸರ್, ನೀವು ಸೀರೀಸ್ ಆಫ್ ಫಿಲ್ಮ್ಸ್ ಗಳನ್ನ ಇವಾಗ ಕನ್ನಡದಲ್ಲಿ ಮಾಡ್ಕೊಂಡ್ ಬಂದಿದ್ದೀರಾ. ಅಂಡ್ ತುಳುನಲ್ಲಿ ಆಲ್ರೆಡಿ ಯು ಹ್ಯಾವ್ ಬೀನ್ ರೆಕಗ್ನೈಸ್ಡ್ ಆಸ್ ಅ ಗುಡ್ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬಹುದು ಆಕ್ಚುಲಿ. ಯಾ, ಅಂಡ್ ಅಲ್ಲಿಯ ಜನರನ್ನ ಸ್ವಲ್ಪ ರಂಜಿಸಿದೀರಾ. ಅಂಡ್ ಅಲ್ಲಿ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಗಳನ್ನು ಕೂಡ ಬರ್ತಾ ಇದೆ. ಸೊ ಮ್ಯಾಂಗ್ಳೂರ್ ತುಳು ಮೂವೀಸ್ ಗಳನ್ನ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಮಾಡೋ ಪ್ಲಾನ್ ಇದೆ, ನಮ್ದೇ ಒಂದು ತಂಡ ಮಾಡ್ಕೊಂಡು. ಓಕೆ, 3 ವರ್ಷ ಗ್ಯಾಪ್ ಆಯ್ತು. ಎಸ್, ಮಾಡ್ಬೇಕು ನನ್ನ ಮಾತೃಭಾಷೆ ಅಲ್ಲ. ಹೌದು, ಅಲ್ಲಿ ಒಂದಷ್ಟು ಸಿನಿಮಾಗಳು ಮಾಡ್ತಾ ಬಂದ್ವಿ, ಹಾಗಾಗಿ ಕಂಟಿನ್ಯೂ ಮಾಡಬೇಕು ಅಂತ ಇದೆ. ಓಕೆ. ಅಂಡ್ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅಂಡ್ ರಾಜ್ ಬಿ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಇವರೆಲ್ಲದನ್ನು ಕೂಡ ಆ ಪ್ರಾಂತ್ಯದವರೇನೆ. ಅಂಡ್ ದೇ ಹ್ಯಾವ್ ಮೇಡ್ ದೇರ್ ಟ್ರೇಡ್ ಮಾರ್ಕ್ ಇಲ್ಲಿ ಇವಾಗ ಕನ್ನಡ ಇಂಡಸ್ಟ್ರಿನಲ್ಲಿ. ಸೊ ಅವರ ಗ್ಯಾಂಗ್ ಜೊತೆಗೆ ನಿಮ್ಮನ್ನ ಏನಾರು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು? ಇಲ್ಲ, ಡಿಪೆಂಡ್ಸ್. ಅವ್ರು ಮಾಡೋದ್ ಇದ್ರಲ್ಲಿ ಯಾವ್ದು ಪಾತ್ರ ಅವ್ರಿಗೆ ಅನ್ಸಿ ಇವನ್ ಮಾಡ್ಬೋದು ಅಂತ ಹೇಳಿದ್ರೆ ಮೇ ಬಿ ನನಗೆ ಅವಕಾಶ ಸಿಗ್ಬೋದು ಗೊತ್ತಿಲ್ಲ. ಓಕೆ, ಹಾಗೇನಿಲ್ಲ. ಬಟ್ ನಾವು ತುಂಬಾ ನಮಗ್ ಪ್ರೌಡ್ ಅನ್ಸುತ್ತೆ. ಅಂದ್ರೆ ನಮ್ಮ ಏರಿಯಾ, ನಮ್ಮ ಪ್ರಾಂತ್ಯವನ್ನು ಅವರು ಇಲ್ಲಿ ತುಂಬಾ ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಅವರ ಸಿನಿಮಾಗಳಲ್ಲಿ ಕೂಡ ನಾನು ಯೂಶಲಿ ಒಬ್ಬ ರೈಟರ್ ಅವರು ಇರುವಂತಹ ಜಾಗ ಇದೆ, ಅವ್ರು ಹುಟ್ಟಿ ಬೆಳೆದಂತಹ ಜಾಗ ಇದೆ, ಅದ್ರ ಬಗ್ಗೆ ಬರೆಯುವಂತ ಹೋಲ್ಡ್ ಅವ್ರಿಗೆ ಜಾಸ್ತಿ ಇರುತ್ತೆ. ಎಸ್. ಸೊ ಅದನ್ನ ಅಂಡ್ ಸ್ಪೆಷಲಿ ನಾನು ಕೂಡ ಈಗ ನಮ್ಮ ಬರೀ ಮಂಗಳೂರು ಬಗ್ಗೆ ಹೇಳ್ತಿರೋದು. ನಾನು ಕರ್ನಾಟಕ ಅಂತ ನೋಡಿದ್ರೆ ಬೇರೆ ಬೇರೆ ಶೈಲಿಯ ಭಾಷೆ ಇದೆ, ಬೇರೆ ಬೇರೆ ಕಲ್ಚರ್ ಇದೆ. ಒಂದೊಂದು ಪ್ರಾಂತ್ಯಕ್ಕೆ ಅದರದೇ ಆದ ಶೈಲಿಯ ಭಾಷೆ, ಅದರದಾದ ಊಟನೂ ಚೇಂಜ್ ಆಗುತ್ತೆ. ಪ್ರತಿ 30 ಕಿಲೋಮೀಟರ್ಗೆ ಊಟ, ಭಾಷೆ ಮತ್ತೆ ಜನ ಇದೆಲ್ಲ ಚೇಂಜ್ ಆಗ್ತದೆ. ಕೆಲಸ ಮಾಡುವಂತ ರೀತಿ, ಅಲ್ಲಿಯ ಜನರ ರಿದಮ್ ಕೂಡ ಚೇಂಜ್ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ ಪ್ರತಿ ಪ್ರಾಂತ್ಯದ್ದು ಕಥೆಗಳು ಬರಬೇಕು, ನಮ್ಮ ಕಥೆಗಳು ಬರಬೇಕು ಅನ್ನೋದು. ಬಂದ್ರೆ ನೇಟಿವಿಟಿ ಅನ್ನೋದು ಸಿನಿಮಾದಲ್ಲಿ ಎದ್ದು ಕಾಣುತ್ತೆ, ಒರಿಜಿನಲ್ ಅನ್ಸುತ್ತೆ. ಆ ಕಥೆಗಳನ್ನ ಕೇಳಕ್ಕೆ ಹೊರಗಿನವರಿಗೆ ಬಹಳ ಆಸಕ್ತಿ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಪ್ರಾಂತ್ಯದ್ದು, ಉತ್ತರ ಕರ್ನಾಟಕದಿರ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳದ್ದು ಕಥೆಗಳು, ಒರಿಜಿನಲ್ ಕಥೆಗಳು, ಅಲ್ಲಿಯ ಕಥೆಗಳು ಬರಬೇಕು ಅನ್ನೋದು ನನ್ನ ಆಸೆ. ಮೊದಲಿನ ಕಾದಂಬರಿಗಳಲ್ಲಿ, ನಾವೆಲ್ಗಳಲ್ಲಿ ಅಂತಹ ಪ್ರಯತ್ನಗಳು ತುಂಬಾ ಮೊದಲಿನ ನಡೀತಿದೆ. ಎಲ್ಲ ರೈತರು ಅವರವರ ಜಾಗದ ಬಗ್ಗೆ ಬರೀತಾ ಇದ್ರು. ಅವರ ಕಾದಂಬರಿಗಳು ಅವರವರ ಊರಿನ ಕಾದಂಬರಿಗಳಾಗ್ತಿತ್ತು, ಪಾತ್ರಗಳು ಕೂಡ ಅವರ ಊರಿನ ಪಾತ್ರಗಳಾಗ್ತಿತ್ತು. ಸೊ ಅಂತ ಪ್ರಯತ್ನಗಳು ನಮ್ಮ ಕನ್ನಡದಲ್ಲಿ ಇನ್ನ ಜಾಸ್ತಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಆ ರೀತಿ ಆದ್ರೆ ನಮ್ಮ ಕಥೆಗಳನ್ನ ಹೇಳ್ದಂಗ ಆಗುತ್ತೆ ಅಂಡ್ ಹೊರಗಿನವರು ಕೂಡ ಬಂದು ನೋಡ್ತಾರೆ. ಅದು ಎಕ್ಸಾಂಪಲ್ ನಿಮ್ಗೆ ಗೊತ್ತು. ಎಕ್ಸಾಕ್ಟ್ಲಿ. ಸೊ ಕಾಂತಾರ ವಾಸ್ ಅ ಹ್ಯೂಜ್ ಹಿಟ್. ಸೊ ಆ ಒಂದು ನೇಟಿವಿಟಿನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದಂತ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ಬಹಳಷ್ಟು ವಿಷಯಗಳಿದೆ ನಮ್ಮ ಕರ್ನಾಟಕ. ಎಸ್, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ರೈಟರ್ಸ್, ಡೈರೆಕ್ಟರ್ಸ್. ಹಂಗಾದ್ರೆ ಒಳ್ಳೇದು.
ಅಂಡ್ ನೀವು ಆಗಿರೋದ್ರಿಂದ ನಿಮ್ಮ ಪ್ರಾಂತ್ಯದ ಒಂದು ಶಾಲೆಯನ್ನ ಸೇವ್ ಮಾಡೋದಕ್ಕೆ ಒಂದು ಮೂವಿನೇ ಬರ್ಬೇಕಾಯ್ತು. ಸೊ ಕನ್ನಡ ಸ್ಕೂಲ್ಸ್ಗಳ ಒಂದು ಸರ್ಕಾರಿ ಶಾಲೆಗಳನ್ನ ನಾವು ಸೇವ್ ಮಾಡ್ಬೇಕು ಅಂತ ಹೇಳಿ ಒಂದು ಮೂವಿನ ಮಾಡಿ ಜನರಿಗೆ ಅದರ ಮುಖಾಂತರ ಅರಿವು ಮೂಡಿಸೋದಕ್ಕೆ ಅಂತ ಹೇಳಿ. ದೊಡ್ಡ ವಿಚಾರ. ಎಸ್, ಬರೀ ನಮ್ಮ ಕಾಸರಗೋಡು ಅಂತಲ್ಲ, ಕನ್ನಡ ಶಾಲೆ ಎಲ್ಲಾ ಕಡೆ ಬಹಳ ಒಂದು ಕಷ್ಟ ಇದೆ. ಈಗ ನಮ್ಮ ಊರಲ್ಲಿ ನಾನು ಹುಟ್ಟಿ ಬೆಳೆದಿದ್ದು, ನಾನು ಊರ್ ಕಾಸರಗೋಡು ಹುಟ್ಟಿ ಬೆಳೆದಿದ್ದು ಕಾಪು ಅಂತ. ಕಾಪಲ್ಲಿ ಒಳಗಡೆ ಒಂದು ಕರ್ನಾಟಕ ಒಂದು ಶಾಲೆ ಇದೆ, ಶ್ರೀರಾಮ್ ಐಹಿಕ ಪ್ರಾಥಮಿಕ ಶಾಲೆ ಅಂತ. ಆ ಶಾಲೆಯನ್ನು ಉಳಿಸೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದಾರೆ. ಇಲ್ಲಿ ನಮ್ಮ ಊರವರು ತೀರೋರು ಮೊನ್ನೆ, ಲೀಲಾಧರ್ ಶೆಟ್ಟಿ ಅಂತ, ಅವರ ಹಣ ಹಾಕಿ, ಅಂದ್ರೆ ಎಲ್ಲಾರ ಸೇರಿಸಿ ಅವರ ಹಣ ಹಾಕಿ ಮಂತ್ಲಿ ಎಷ್ಟು ಇದು ಬರುತ್ತೆ ಗವರ್ಮೆಂಟ್ ಇಂದ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಹಾಕಿ ಪ್ರಯತ್ನ ಪಡ್ತಾ ಇದ್ರು. ಈಗ ಒಂದಷ್ಟು ಜನರು ಆ ಶಾಲೆನ ಉಳಿಸಕ್ಕೆ ಒಂದಷ್ಟು ಜನ ಬರ್ತಾ ಇದ್ದಾರೆ. ಬಟ್ ಅದ್ರ ಹಿಂದೆ ಇರುವಂತಹ ಒಂದು ಏನ್ ಹೇಳೋದು, ಒಂದು ಶಕ್ತಿ ಅಂತಾನೆ ಹೇಳ್ಬೋದು, ಪ್ರಯತ್ನ ದೊಡ್ಡದು. ಅದನ್ನ ಲೀಲಾಧರ್ ಶೆಟ್ಟಿ ಅವರು ಮಾಡ್ತಾ ಇದ್ರು. ಅದೇ ರೀತಿ ಪ್ರತಿಯೊಬ್ಬರು ಊರಲ್ಲೂ ಒಬ್ಬೊಬ್ರು ಮಾಡ್ತಾ ಇರ್ಬೋದು ಅನ್ನೋ ನನ್ನ ಅನಿಸಿಕೆ. ಅಂಡ್ ಬಹಳ ಕಷ್ಟ ಇದೆ. ಬರೀ ಕಾಸರಗೋಡು ಅಂತಲ್ಲ, ಎಲ್ಲಾ ಕಡೆನೂ ಕನ್ನಡ ಶಾಲೆಯನ್ನ ಉಳಿಸುವಂತ ಕೆಲಸ ಆಗ್ಬೇಕು ಅನ್ನೋದು ನನ್ನ ಆಶೆ. Yes, and how proud do you feel because an award winning actor, ಸೈಮಾ ಅವಾರ್ಡ್ ಡೆಬ್ಯೂ ನಲ್ಲಿನೇ ಗೆದ್ದಿದ್ದಾರೆ. ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತಂದ್ರೆ how proud do you feel? Pride is there, but also ಅಂದ್ರೆ a work experience ನನಗೆ ಅನ್ಸುತ್ತೆ ಈ ಸೀನರಿ, if a scene has to work, ನಮ್ co-actor ಜೊತೆ it's not just one person in a scene. ನಾವ್ ಎಲ್ಲ ಆಕ್ಟರ್ಸ್ ಏನ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದು ಡಿಫರೆನ್ಸ್ ಮಾಡುತ್ತೆ. ಸೊ ನಮ್ಗೆ ಎಲ್ಲ ಸೀನ್ಸ್ ಅವ್ರ ಜೊತೆ ಯಾವ್ದೆಲ್ಲ ಸೀನ್ಸ್ ಇದೆ, ಇಟ್ ಇಸ್ ವೆರಿ ಕಂಫರ್ಟಬಲ್ ಪರ್ಫಾರ್ಮ್ ಮಾಡೋದು ಅವ್ರ ಜೊತೆ. ಸೊ ದಟ್ with the experience that he comes with the talent he comes with, he talks very less about himself, but ಅವ್ರ ಟ್ಯಾಲೆಂಟ್ ಇರೋದೆಲ್ಲ ನನಗೆ ತುಂಬಾ ಕಂಫರ್ಟಬಲ್ ಫೀಲ್ ಆಗ್ತದೆ, ತುಂಬಾ ಈಸಿ ಆಗ್ತಿತ್ತು ಸೀನ್ ಮಾಡಕ್ಕೆ. ಸೊ ಎವ್ರಿಬಡಿ deserves a great love story. ನಿಮ್ದೇನಾದ್ರೂ ಒಂದು ಗ್ರೇಟ್ ಲವ್ ಸ್ಟೋರಿ, ನಿಮ್ ಹಿಂದೆ ಬಿದ್ದಿರೋರ್ದೇನಾದ್ರು ಗ್ರೇಟ್ ಲವ್ ಸ್ಟೋರಿ ಇದೆ? ಐ ಆಮ್ ಸಿಂಗಲ್ ಬಟ್ ಐ ಡೋಂಟ್ ವಾಂಟ್ ಟು ಟೆಲ್ ಎನಿಥಿಂಗ್ ಅಂತನಾ? ಅದೇ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ, ಏನ್ ಹೇಳಿದ್ರು ನಡೆಯೋದಿಲ್ಲ. ಜೂನಿ ತರನೇ ಈ ಲವ್ ಸ್ಟೋರಿ ತರನೇ ಇದೆ. ಸೆಟಲ್ ಹೀಗೇನಾ? ವಾಸ್ ಇಟ್ ಫನ್ ಬೀಯಿಂಗ್ ವಿತ್ ಹರ್? ಎಲ್ಲರೂ ಚೆನ್ನಾಗಿತ್ತು. ವೈಭವ್ ಅವರು ಅಂದ್ರೆ ಅಬ್ರಾಡ್ ಅಲ್ಲಿ ಫಿಲ್ಮ್ ಮೇಕಿಂಗ್ ಎಲ್ಲ ಕಲ್ತು ಬಂದಿರೋರು. ಅವ್ರ ತಂಡದಲ್ಲಿ ಕೂಡ ಅವರ ಸಹಪಾಠಿಗಳೇ ಇದ್ರು. ರೀತಿಯಲ್ಲಿ ಎಲ್ಲ ಕ್ಲಾಸ್ಮೇಟ್ಸ್ ಸೇರಿ ಮಾಡುವಂತ ಸಿನಿಮಾ ತರ ಇದೆ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆ ವಾತಾವರಣ ಇತ್ತು. ಇವ್ರ ಜೊತೆನೂ ಅಷ್ಟೇ, ಇವರು ಮತ್ತೆ ಡೈರೆಕ್ಟರ್ ಈ ಪಾತ್ರ ತುಂಬಾ ಸ್ವಲ್ಪ ಚಾಲೆಂಜಿಂಗ್ ರೋಲ್ ಇತ್ತು ಪ್ಲೇ ಮಾಡುವಂಥದ್ದು. ಸೊ ಇವರು 3 months ಎಲ್ಲ ತುಂಬಾ ರಿಹರ್ಸಲ್ಸ್ ಎಲ್ಲ ಮಾಡಿ ಬೆಳಗ್ಗೆ ನೈಟ್ ವರೆಗೂ ನೀವು ತುಂಬಾ ದೂರ ಇರ್ತಾ ಇದ್ರು. ಅಂದ್ರೆ ರಿಹರ್ಸಲ್ ಬರಕ್ಕೆ ಒಂದು 2 2.5 hours, ಬರಕ್ಕೆ ಹೋಗಿ 2.5 hours. ಸೊ ಆತರ ತುಂಬಾ ಹಾರ್ಡ್ ವರ್ಕ್ ಮಾಡುವಂತ ಸಿನಿಮಾ. ಸೊ ಹಾಗಾಗಿ ಸಿನಿಮಾ ನೋಡಿದ ತಕ್ಷಣ ನಿಮ್ಗೆ ಅದೆಲ್ಲರಿಗೂ ಅದೊಂದು ಅರಿವಾಗುತ್ತೆ. ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ. ಸೊ ರಿಯಲಿ ಹ್ಯಾಪಿ ವರ್ಕಿಂಗ್ ವಿತ್ ದಿಸ್ ಟೀಮ್. ಎಸ್, ಅಂಡ್ ಈ ಮೂವಿಗೂ ದಿಯಾ ಮೂವಿಗೂ ಏನಾದ್ರೂ ಸಿಮಿಲಾರಿಟೀಸ್ ಇದೆಯಾ? ಸಿಮಿಲಾರಿಟೀಸ್ ಅನ್ನೋದಕ್ಕಿಂತ ಎರಡು ಒಂದೇ ಮಂತ್ ರಿಲೀಸ್ ಆಯ್ತು. ಅಂದ್ರೆ ಫೆಬ್ರವರಿಗೆ ದಿಯಾ ರಿಲೀಸ್ ಆಗಿದ್ದು, ಫೆಬ್ರವರಿ 9th ಗೆ ಅಂದ್ರೆ ಮೊದಲನೇ ವಾರ ಇದು ರಿಲೀಸ್ ಆಗಿದೆ. ಅಂಡ್ ಅಟ್ ಟೈಮ್ ಐ ಥಿಂಕ್ ಲವ್ ಮಾಕ್ಟೇಲ್ ಕೂಡ ರಿಲೀಸ್ ಆಗಿತ್ತು ಜನವರಿ 31ಕ್ಕೆ. ಎಸ್, ಸೇಮ್ ಟೈಮಿಂಗ್. ಸೊ ಅದೇ ರೀತಿ ಮ್ಯಾಜಿಕ್ ಆಗ್ಲಿ ಅನ್ನೋದು ನನ್ನ ಆಶೆ. ಅದು ಹೆಂಗಾಗಿತ್ತು ಅಂತ ಹೇಳಿದ್ರೆ, ಈ ಆದಿನ್ ಕಟ್ಕೊಂಡಿರೋ ದಿಯಾಗೆ ಮತ್ತೆ ಲವ್ ಮಾಕ್ಟೇಲ್ ಎರಡಕ್ಕೂ ಮರ್ಜ್ ಮಾಡಿಸ್ಬಿಟ್ಟು ಕತೆ ಮಾಡಿಸ್ಬಿಡಿ ಅನ್ನೋ ತರ ಆಗ್ಬಿಟ್ಟಿತ್ತು. ಹಂಗೆಲ್ಲ ಮಾಡಿದ್ರು. ಏನೋ ಸ್ವರ್ಗದಲ್ಲಿ ಒಂದಾಗ್ಲಿ ಇವರಿಬ್ರು ಆಗಿ ಏನೆಲ್ಲ ಟ್ರಾಲ್ಸ್ ಇತ್ತು. ತುಂಬಾ ಜನ ಫ್ರೀ ಇದ್ರು ಕೊರೋನಾ ಟೈಮಲ್ಲಿ. ಇನ್ಫ್ಯಾಕ್ಟ್ ನಾನು ಕೂಡ ಒಂದು ಸ್ಟೋರಿ ಲೈನ್ ಮಾಡ್ಬಿಟ್ಟಿದ್ದೆ. ಹೌದು. ಅಂದ್ರೆ ಇಲ್ಲ 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 ಖಂಡಿತ ಆಪರ್ಚುನಿಟಿ ಸಿಗರೆ ಖಂಡಿತವಾಗ್ಲೂ ಡೈರೆಕ್ಟ್. ಸೊ ದಟ್ ಅಂದ್ರೆ ಲವ್ ಬೇಸ್ಡ್ ಮೂವಿ ಆಗಿರೋದ್ರಿಂದ ಸೊ ಬೋತ್ ಕೇಮ್ ಎಟ್ ದ ಸೇಮ್ ಟೈಮ್. ಸೊ ಹಾಗಾಗಿ ಪೀಪಲ್ ವರ್ ಫ್ರೀ, ಬೇರೆ ಏನೇನ್ ಮಾಡೋದಕ್ಕೆ ಕೆಲಸ ಇರಲಿಲ್ಲ. ಸೊ ಅವಾಗ ದೇ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್, ಕಂಟೆಂಟ್ ಬೇಕು ಅಂತ ಹೇಳಿ. ಅಂಡ್ ಸೊ ಇದರಲ್ಲಿ ಲೊಕೇಶನ್ಸ್ ಗಳೆಲ್ಲದನ್ನು ಕೂಡ ಎಲ್ಲೆಲ್ಲಿ ಶೂಟ್ ಮಾಡಿದ್ರಾ? ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ರು. ಓಕೆ. ಅಂಡ್ ರೋಮಾಂಚನ ಒಂದು ಸಾಂಗ್, ಇಟ್ ಇಸ್ ಆಕ್ಚುಲಿ ರಿಯಲಿ ಗುಡ್, ಕಮ್ ಔಟ್ ವೆರಿ ವೆಲ್. ಸೊ ಅದರಲ್ಲಿ ಡಾಂಗ್ರೇಸ್ ಅಂತ ಇದು ಹಾಕೊಂಡು ಡ್ಯಾನ್ಸ್ ಮಾಡಿದಾರೆ. ಸೊ ಇಸ್ ಅ ಗುಡ್ ಡ್ಯಾನ್ಸರ್. So very good dancer. Yeah. Rehearsal time ಅಲ್ಲಿ ಇವರಿಗೆಲ್ಲ ಕಾಮಿಡಿ ಶೋ ನಾನು ಪರ್ಫಾರ್ಮ್ ಡಾನ್ಸ್ ಮಾಡ್ತಾರೆ. ಇವರು ಬಂದು ಮಾಡ್ತಾರೆ, ಅವ್ರಿಗೆ 2 ಸೆಕೆಂಡ್ ಅಷ್ಟೇ ಮಾಡಿದ್ರೆ. ನಾನು ಡ್ಯಾನ್ಸರ್ ಆಗಿದ್ರಿ. ಓಕೆ. ಈಗಿನ ಡ್ಯಾನ್ಸರ್ ನೋಡಿ ತಲೆಗಟ್ಟೋದು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ. ನಮಗೆ ವೆರಿ ಗುಡ್ ಡ್ಯಾನ್ಸರ್ಸ್. ಈಗ ನಾನು
ನಾನು ಆಕ್ಚುಲಿ ಡ್ಯಾನ್ಸ್ ಇಂದಾನೆ ಆಕ್ಟಿಂಗ್ ಬಂದಿರೋದು. ಹಾ. ಸೊ ನಮ್ಮ ಟೈಮಲ್ಲಿ ಬೇರೆ ಟೈಪ್ ಡ್ಯಾನ್ಸ್ ಇತ್ತು. ಹಾ. 90s and 2000 ಟೈಮಲ್ಲಿ ನಾನು ಡ್ಯಾನ್ಸ್ ಸೊ ಬಾಲಿವುಡ್ ಸ್ಟೈಲ್ ಬ್ರೇಕ್ ಡ್ಯಾನ್ಸ್ ಇತ್ತು, ಹಾ, ಫ್ರೀ ಸ್ಟೈಲ್ ಸ್ಟೈಲ್ ಇತ್ತು. ಹೌದು. ಇವಾಗಿನ ಡ್ಯಾನ್ಸ್ ಮಾತ್ರ ಎಂತೆಂತ ಡ್ಯಾನ್ಸರ್ಸ್ ಏನ ಕಂಟೆಂಪ್ರರಿ ಹೇಳ್ತಾರೆ. ಬೇರೆ ಬೇರೆ Salsa, ಹಾ. ಬಟ್ ಆ ಲೆವೆಲ್ ಇದೆಯಲ್ಲ ಹಾ. ಈಗಿನ, ಅಂದ್ರೆ ಆಗ ನಮ್ಗೆ ಎಕ್ಸ್ಪೋಸರ್ ಇರ್ಲಿಲ್ಲ. ಹೌದು. ನಾವು ಯಾವ್ದೋ ಸಿಡಿ ತಗೊಂಡ್ಬಂದು ಎಲ್ಲಿಂದನೋ ಕ್ಯಾಸೆಟ್ ಪ್ಲೇಯರ್ ತಗೊಂಡ್ಬಂದು ಹಂಗ್ ನೋಡ್ತಾ ಇದ್ದು, ಜಾಕ್ಸನ್ ಹಿಂಗ್ ಡ್ಯಾನ್ಸ್ ಮಾಡೋದ್ನ, ಜಸ್ಟಿನ್ ಟಿಂಬರ್ಲೇಕ್ ಈ ರೀತಿ ಡ್ಯಾನ್ಸ್ ಮಾಡೋದು. ಆ ಟೈಮಲ್ಲಿ ನಾವು ಅಂದ್ರೆ ಅಪ್ಪು ಸರ್ ಡ್ಯಾನ್ಸ್, ಗಣೇಶ್ ಹೆಗ್ಡೆ ಅವ್ರದ್ದು, ಹೌದು. ಅಲ್ಲು ಅರ್ಜುನ್ ಸರ್, ಸೊ ಆ ತರದೆಲ್ಲ ಡ್ಯಾನ್ಸ್ ನೋಡಿ ನೋಡಿ ನಾವು ಕಲಿತಾ ಇದ್ವಿ. ಈಗಿನಷ್ಟು ಎಕ್ಸ್ಪೋಸರ್ ನಮ್ಗೆ ಇರ್ಲಿಲ್ಲ. ಈಗಿನ ಡ್ಯಾನ್ಸ್ ಲೆವೆಲ್ ತುಂಬಾ ಇದೆ. ನೋಡಿದಾಗ ನನ್ಗೆ ಅನ್ಸುತ್ತೆ ಹೋಗಿ ಮತ್ತೆ ಡ್ಯಾನ್ಸ್ ಕಲಿಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಎಸ್, ಅಂಡ್ ತುಂಬಾ ಮೂವೀಸ್ಗಳು ಸಾಲಾಗಿ ಬಂತು ಆಫ್ಟರ್ ಯು ಡಿಡ್ ದಿಯಾ. ಸೊ ಬಟ್ ಬಂದಿದ್ದ ಮ್ಯಾಕ್ಸಿಮಮ್ ಕೆಲವೊಂದು ಲವ್ ಬೇಸ್ಡ್ ಮೂವೀಸ್ಗಳನ್ನೇ ನಿಮ್ಗೆ ಬಂತು. ಅಂದ್ರೆ ಒಂದು ಮೂವಿ ಕ್ಲಿಕ್ ಆಗಿದ ತಕ್ಷಣ ಅದೇ ರೀತಿಯಾದಂತ ಒಂದು ಕ್ಯಾರೆಕ್ಟರ್ಸ್ ಗಳು ಹುಡ್ಕೊಂಡ್ ಬರೋದಕ್ಕೆ ಸ್ಟಾರ್ಟ್ ಆಯ್ತಾ ಹೇಗೆ ಅಂತ? ಲೈಕ್ ವಾಟ್ ಯು ವಾಂಟ್ ಟು? ಆಬ್ವಿಯಸ್ಲಿ ಹಾಗೆ ಅಲ್ಲ, ಒಂದು ಸಿನಿಮಾ ಒಂದು ರೀತಿಯ ಪಾತ್ರ ಇಟ್ಟಾದ್ರೆ ಬರೆಯುವಾಗ್ಲೂ ಅದೇ ರೀತಿ ಪಾತ್ರಗಳು ಬರೀತಾರೆ. Okay. ನಾನು ಆದಷ್ಟು ಒಂದು ಪಾತ್ರದಿಂದ ಇನ್ನೊಂದು ಪಾತ್ರ ಡಿಫ್ರೆಂಟ್ ಆಗಿರೋದನ್ನೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅಂದ್ರೆ ಒಂದು ಕಾಮಿಡಿ ಜಾನರ್ ಫಿಲ್ಮ್ ಆದ್ರೆ, ಈಗ ನೆಕ್ಸ್ಟ್ ಬರೋದು ಒಂದು ಆಕ್ಷನ್ ಸಿನಿಮಾ ಮಾಡಿದ್ದೀನಿ, ಇನ್ನೊಂದು ಸಿನಿಮಾದಲ್ಲಿ ಬುದ್ಧಿಮಾಂದ್ಯ ರೋಲ್ ಮಾಡಿ. ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸೇಮ್ ಟೈಪ್ ಕಾಸ್ಟ್ ಆಗ್ಬಾರ್ದು ಒಂದೇ ತರದ ಪಾತ್ರಕ್ಕೆ ಅನ್ನೋದು. ಬಟ್ ಒನ್ಸ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ವೇ ಸಿನಿಮಾ ಯಾವ ರೀತಿ ವರ್ಕ್ ಆಗುತ್ತೆ. ಸಿನಿಮಾ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್, ನಾವು ಮಾಡೋದು ಆಡಿಯನ್ಸ್ಗೋಸ್ಕರ. ಆಡಿಯನ್ಸ್ ಅವ್ರಿಗೆ ಇಷ್ಟ, ಹೌದು, ಬೇರೆ ಬೇರೆ ಪಾತ್ರ ಮಾಡ್ತೀವಿ, ಬಟ್ ಜನರಿಗೆ ಇಷ್ಟ ಆಗೋದು ಬಹಳ ಇಂಪಾರ್ಟೆಂಟ್. ಜೂನಿ ಒನ್ಸ್ ಅಗೇನ್ ಒಂದು ಲವ್ ಸ್ಟೋರಿ ಆದ್ರೂ ಕೂಡ ಅದರಲ್ಲಿ ಬೇರೆ ಬೇರೆ ಆಯಾಮನ ಟಚ್ ಮಾಡಿದ್ದಾರೆ ಡೈರೆಕ್ಟರ್. ಬರೀ ಲವ್ ಬಗ್ಗೆ ಹೇಳ್ತಾ ಹೋಗಿಲ್ಲ. ಒಬ್ಬ ಶೆಫ್ ಇದಾನೆ, ಒಂದೊಂದು ಕೆಫೆ ಇದೆ, ಒಂದೊಂದು ಬಿಸ್ನೆಸ್ ಇದೆ, ಅದ್ರ ಬಗ್ಗೆ, ಮತ್ತೆ ಇವರ ಪಾತ್ರಕ್ಕಿರುವಂತಹ ಒಂದು ಏನು ಕಂಡೀಷನ್ ಇದೆ ಅದ್ರ ಬಗ್ಗೆ, ಅಂಡ್ ಆ ಪಾತ್ರ ಇರುವಂತ ಕಂಡೀಷನ್ ಇಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸಂಬಂಧಗಳ ಮಧ್ಯೆ, ಫ್ಯಾಮಿಲಿಗಳ ಮಧ್ಯೆ, ಮತ್ತೆ ಅವರು ಒಳಗಡೆ ಒಂದು ಹೋರಾಟ ಇರ್ತಾರೆ. ಸೊ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅಂಡ್ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಈ ಸಿನಿಮಾ ಬರೀ ಲವ್ ಸ್ಟೋರಿ ಅಂತ ಟ್ರೀಟ್ ಮಾಡಕ್ ಆಗಲ್ಲ, ಈ ತರ ವಿಷಯಗಳು ಬಹಳ ಎಲಿಮೆಂಟ್ಸ್ ಗಳು ಇರುವಂತಹ ಫಿಲ್ಮ್ ಅಂತ ಹೇಳ್ಬೋದು. ಅಂಡ್ ಒಂದು ಡಿಫ್ರೆಂಟ್ ಜಾನರ್ ಫಿಲಮ್ 90s ಅಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗ್ತದೆ, ಲೈಕ್ ದೂರದರ್ಶನ. ಸೊ ಒಂದು ಟೈಟಲ್ ಇಟ್ಕೊಂಡೇನೆ ಒಂದು ಮೂವಿ ಮಾಡ್ತಾರೆ, ಅಂಡ್ ತುಂಬಾ ಜನಕ್ಕೆ ನಾಸ್ಟಾಲ್ಜಿಕ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಮನೇಲಿ ಡೋರ್ ಟಿವಿ ಇತ್ತು, ನಾವು ಬುಗುರಿ ಆಡ್ತಾ ಇದ್ವಿ, ನಾವು ಗೋಲಿ ಆಡ್ತಾ ಇದ್ವಿ. ಸೊ ದೀಸ್ ವರ್ ಆಲ್ ಥಿಂಗ್ಸ್ ದಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂಡ್ ವಿ ಹ್ಯಾವ್ ಕಮ್ ಗ್ರೋಯಿಂಗ್ ಅಪ್. ಸೊ 90s ಅಂತ ಹೇಳಿದ ತಕ್ಷಣ ಬೇರೆ ಏನೇನೆಲ್ಲ ನೆನಪಾಗತ್ತೆ ನಿಮಗೆ? 90s ಅಂದ್ರೆ ನಾನ್ ಲಕ್ಕಿ. ನೀವು ಯಾವ್ದು ಜೆನ್ಸಿ ಕಿಡ್ಸ್ ಅವರೆಲ್ಲ ಟಿಟಿ LY ಈ ತರದೇನ ಮೆಸೇಜ್ ಮಾಡ್ಬೇಕಾದ್ರೆ ತುಂಬಾ ಲಕ್ಕಿ. ಯಾಕಂದ್ರೆ ಫ್ರೀ ಟೆಕ್ನಾಲಜಿ ನೋಡಿದ್ವಿ, ಟೆಕ್ನಾಲಜಿಕಲ್. ಹೌದು, ನಾವು ತುಂಬಾ ಲಕ್ಕಿ ಆಗ್ತೀನಿ. ನಾನು ನನ್ನ ಚೈಲ್ಡ್ಹುಡ್ ಡೇಸ್ ನಮ್ಮ ಮನೇಲಿ ಇದ್ದಿದ್ದೇ ಕಷ್ಟ. ಎಲ್ಲೆಲ್ಲೋ ಒಂದ ನದಿಯಲ್ಲಿ ಇರ್ತಿದ್ದೆ, ಕಡಲಲ್ಲಿ ಇರ್ತಿದ್ದೆ, ಗ್ರೌಂಡ್ ಅಲ್ಲಿ ಇರ್ತಿದ್ದೆ. ಸೊ ಆ ಲೈಫ್ ಒಂಥರ ತುಂಬಾ ಚೆನ್ನಾಗಿತ್ತು. ಒಂಥರ ಬೇರೆ ಇವಾಗ ನೋಡ್ತೀವಲ್ಲ, ಈಗ ನಾವು ಆಡ್ತಿದ್ದ ಗ್ರೌಂಡ್ ಅಲ್ಲಿ ಮಕ್ಳೇ ಕಾಣಿಸಲ್ಲ. ಆಕ್ಚುಲಿ ದೊಡ್ಡವರೇ ಹೋಗಿ ಆಡ್ತಾ ಇದಾರೆ. ಹೌದು, ನಾನ್ ಮಕ್ಳೆಲ್ಲ ಎಲ್ಲಿದ್ದಾರೆ ಅಂದಾಗ ಎಲ್ಲೋ ಬೇರೆ ಕಡೆ ಇರ್ತಾರೆ. ಸೊ ಅದೊಂದು ಯಾವ್ದೇರ ಚೆನ್ನಾಗಿತ್ತು ಅಂತ ಹೇಳಿ. ಅಂಡ್ RJ ನಾಗರಾಜ್ ಆಗಿದ್ದವರು ಪೃಥ್ವಿ ಅಂಬರ್ ಅವರು ಆಗಿದಂತ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಸೊ ಡು ಯು ಫೈಂಡ್ ಎನಿ ಡಿಫ್ರೆನ್ಸಸ್? ಡಿಫ್ರೆನ್ಸ್ ಅಂದ್ರೆ ಆ ಹೆಸರು ಅಂದ್ರೆ ನಮ್ಮ ಡೈರೆಕ್ಟರ್ ಹೇಳಿದ್ರು, ಈ ಹೆಸರು ಸ್ವಲ್ಪ ಕಾಮನ್ ಇದೆ. ಎಂತದ ನಾಗರಾಜ ಹೆಸರು ಚೇಂಜ್ ಮಾಡ್ಕೊಳ ಅಂತ ಆ ಒಂದು ಆಡಿಯೋ ಕೂಡ ಮಾಡ್ತಾ ವೈರಲ್ ಆಗಿದೆ. ಹೌದು, ಎಷ್ಟೋ ಜನರಿಗೆ ನಾನು ಹೇಳ್ತೀನಿ ನೀನೇ ಹೌದಾ? ಲೇಡೀಸ್ ಹಾಸ್ಟೆಲ್ ಮೇಲೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆಕ್ಚುಲಿ. ತೆಂಗಿನ ಮರ ಅಂತಿದ್ದು. ಹೌದು, ಅದು ಒಂದ್ಸರಿ ಕೇಳಿಸಿದ್ರ ಏನಾದ್ರು? ಶೀಸ್ ಲೈಕ್ ವಂಡರಿಂಗ್ ಯಾವ ಮಾಡಿರೋದು ಅಂತ. ಒಂದ್ ಚಿಕ್ಕ ಜಲಕ್ ಕೊಟ್ಬಿಡಿ ಅವ್ರಿಗೆ. ಜಲಕ್ ಅಂದ್ರೆ ಅದು ಪಿಚ್ ಶಿಫ್ಟ್ ಮಾಡ್ತಾ ಇದ್ದು ಕ್ಯಾರೆಕ್ಟರ್ ಕಾಲ್ಡ್ ನಮ್ಮಣ್ಣ ಬಾಂಬ್. ಅದ್ರ ಬಗ್ಗೆ ಅದು ತುಂಬಾ ಜನ ಅದ್ರದ್ದು ಡಬ್ ಸ್ಮ್ಯಾಶ್ ಐ ಸ್ಟಿಲ್ ಹ್ಯಾವ್ ಸಮ್ ಆಫ್ ದೋಸ್ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದೆ ಫೋನ್ ನಲ್ಲಿ ಆಕ್ಚುಲಿ. ಇಲ್ಲ ಆಗಲ್ಲ, ಐ ಶುಡ್ ಪಿಚ್ ಶಿಫ್ಟ್. ಅದನ್ನ ಮಾಡಿ ಪಿಚ್ ಶಿಫ್ಟ್ ಮಾಡ್ತಾ ಇದ್ದೆ, ಆಗ ಆಡಿಯೋ ಚೇಂಜ್ ಆಗ್ತಾ ಇರ್ತದೆ. ಹಾಗೆ ಅದ್ರ ಬಗ್ಗೆ ಹೇಳ್ತಾರೆ. ಜರ್ನಿ ಚೆನ್ನಾಗಿದೆ. ಅಂದ್ರೆ RJ ಆಗಿದ್ದಾಗ ಇದ್ದಂತಹ ರೀತಿ ಒಂದು ಜರ್ನಿ ಇದೆ. ಅಲ್ಲಿಂದ ನಾನು ಶಾರ್ಟ್ ಫಿಲ್ಮ್ಸ್ ಡೈರೆಕ್ಟ್ ಮಾಡಕ್ ಶುರು ಮಾಡಿದೆ. ಆಕ್ಟರ್ ಆಗಬೇಕು ದೇವರಲ್ಲಿ ಯಾವ್ದು ಇರಲಿಲ್ಲ. ಓಕೆ, ಆಕ್ಟರ್ ಬೈ ಆಕ್ಸಿಡೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಶಾರ್ಟ್ ಫಿಲ್ಮ್ಗೆ ಒಬ್ಬ ಆಕ್ಟರ್ ಕೈ ಕೊಟ್ಟ, ದೊಡ್ಡ ಮಟ್ಟದಲ್ಲಿ ಕೈ ಕೊಟ್ಟ.
ಚೆನ್ನಾಗಿ ಕೈ ಕೊಟ್ಟಿದ್ದಾನೆ. ನಾನು ಆಕ್ಟ್ ಮಾಡಿ ಶುರು ಮಾಡಿದೆ. ಹಾ. ಅಲ್ಲಿಂದ ಏನೋ ಒಂಥರ ಜರ್ನಿ ಹೋಯ್ತು, ಆಡಿಷನ್ ಮಾಡ್ತಿದ್ವಿ, ಹಾಗೆ ಹಂಗೆ ಮುಂದೋಯ್ತು. ಓಕೆ. ಬೇಸಿಕಲಿ ಇದು ನನಗೆ ರೈಟಿಂಗ್ ಮತ್ತು ಡೈರೆಕ್ಷನ್ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ಆ ಒಂದು ಇಂಟ್ರೆಸ್ಟ್ ಇಂದ ಈ ಆಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ, ಈಗ ಹೋಗ್ತಾ ಇದೆ. ಓಕೆ. ಅಂಡ್ ಎನಿ ಡ್ರೀಮ್ ರೋಲ್ ದಟ್ ಯು ಹ್ಯಾವ್? ಇದರಲ್ಲಿ ಕೈಂಡ್ ಆಫ್ ನಾರ್ಮಲ್ ಹೋಮ್ಲಿ ಮತ್ತೆ ಒಂದ್ ಸ್ವಲ್ಪ ಬಬ್ಲಿ ಕ್ಯಾರೆಕ್ಟರ್ಸ್ ಗಳು ಕೊಟ್ಟಿರ್ತಾರೆ ನಿಮ್ಗೆ. ಅಂದ್ರೆ ಇದ್ರಲ್ಲಿ 2 ಶೇಡ್ಸ್ ಇದೆ, ಬಟ್ ಇಟ್ಸ್ ಮೋಸ್ಟ್ಲಿ ಅಂದ್ರೆ ಈ ಕ್ಯಾರೆಕ್ಟರ್ ಏನಂದ್ರೆ ಅವಳಿಗೆ ಒಂದು ಮೆಂಟಲ್ ಕಂಡೀಷನ್ ಇದೆ, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ. ಓ ಓಕೆ. ಸೊ ಆ ಕಂಡೀಷನ್ ದಟ್ ಇಟ್ ಸೆಲ್ಫ್ ಇಸ್ ಲೈಕ್ ಐ ಥಿಂಕ್ ನನ್ ಈ ತರ ಅಂದ್ರೆ ಕ್ಯಾರೆಕ್ಟರ್ಸ್ ಔಟ್ ಆಫ್ ದಿ ಆರ್ಡಿನರಿ ಪ್ಲೇ ಮಾಡ್ಬೇಕಂತ ನನ್ಗೆ. ಓಕೆ. ಸೊ 2 ಕ್ಯಾರೆಕ್ಟರ್ ನಲ್ಲಿ ತುಂಬಾ ಸ್ಪ್ಲಿಟ್ ಪರ್ಸನಾಲಿಟಿ ಇರೋರಿಗೆ ಐ ಥಿಂಕ್ ಕೆಲವೊಂದನ್ನ ನೆನಪಲ್ಲಿ ಇಟ್ಕೊಂಡಿರ್ತಾರೆ, ಇನ್ ಕೆಲವೊಂದನ್ನ ಮರಿತಾ ಇರ್ತಾರೆ. ಸೊ ನಿಮಗೆ ಮೂವಿನಲ್ಲಿ ಮರೆಯೋದಕ್ಕೆ ಆಗದೆ ಇರುವಂತಹ ಒಂದು ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನಾದ್ರು ಇದ್ರ? ತುಂಬಾ ಇದೆ ಆ ತರ. ನನಗೆ ಹೇಳಕ್ಕಾಗಲ್ಲ ಕೆಲವು ಸೀನ್ಸ್ ಬಗ್ಗೆ ಹೇಳಕ್ಕಾಗಲ್ಲ. ಓಕೆ, ಒಂದು ರೊಮ್ಯಾಂಟಿಕ್ ಸೀನ್ ಏನೇ ಹೇಳ್ಬಿಡಿ ಆಯ್ತು. ಲವ್ ಮೂವಿ ಅಂತ ಅಂದ್ಬಿಟ್ಟಿದ್ರೆ ಆಬ್ವಿಯಸ್ಲಿ ನೋ ದಟ್ ರೊಮ್ಯಾಂಟಿಕ್ ಸೀನ್ಸ್ ಗಳು ಇದ್ದೇ ಇರುತ್ತೆ ಅಂತ ಹೇಳಿ. ಎನಿ ರೊಮ್ಯಾಂಟಿಕ್ ಸೀನ್ಸ್ ದಟ್ ಒಂದ್ ಕಡೆ ಖುಷಿ ಆಯ್ತು ಅಥವಾ ಡಿಫಿಕಲ್ಟ್ ಆಯ್ತು ಅಂತ ಹೇಳಿ ಹೇಳೋದಕ್ಕೆ ನಿಮ್ಗೆ ಏನಾದ್ರೂ ಬರ್ತಿದ್ಯಾ ಮನ್ಸಿಗೆ? ನೀವ್ ಹೇಳ್ಬೇಕಾ? ನಾನು ಅಗ್ರಿ ಮಾಡ್ತೀನಿ. ಇಲ್ಲ ನಮ್ ಸಾಂಗ್ ಮಾಂಟಾಜಸ್ ಗೆ ಕೆಲವು ಶಾರ್ಟ್ಸ್ ಇತ್ತು, ನಾವು ಹೋಗಿ ಪಾನಿಪುರಿ ತಿನ್ನೋದು ಅದೆಲ್ಲ ಮಾಡಿದ್ವಿ. ಸೊ ಅವಾಗ ತುಂಬಾ ಫನಿ ಆಕ್ಚುಲಿ. ಜೋಕ್ಸ್ ಆಗಿ ಮಾಡಿದ್ರು ತುಂಬಾ ಅದೊಂದು ಫೀಲ್ ಟ್ರಿಪ್ ತರ ಇತ್ತು ಅದನ್ನ ನನ್ಗೆ. ಅಂದ್ರೆ ಆ ಕ್ಯಾಮ್ರಾ ಅವರು ಡೈರೆಕ್ಷನ್ ಟೀಮ್ ಅವರೆಲ್ಲ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ, ನಾವು ಚಿಲ್ ಮಾಡ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ, ಜೋಕ್ಸ್ ಕ್ರ್ಯಾಕ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಟೆನ್ಷನ್, ನಾವು ಚಿಲ್ ಮಾಡ್ತಿರ್ತಾ ಇದ್ದೀವಿ ಸಾಂಗ್ ಶೂಟ್. ಸೊ ಅದು ದಟ್ ವಾಸ್ ಅ ಫನ್ ಡೇ ನನಗೆ ಅವ್ರಿಗಲ್ಲ.